ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ಇರಾನಿನಲ್ಲಿ ಯುದ್ಧದ ಕಾವು ಇನ್ನಷ್ಟು ಜೋರಾಗುತ್ತಿರುವ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಜಗತ್ತಿನ ವಿವಿಧ ರಾಷ್ಟ್ರಗಳ ನಾಯಕರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ. ಸ್ಪೇನ್ ದೊರೆ 6ನೇ ಫಿಲಿಪ್ ಜೊತೆಗೆ ಮೊಹಮ್ಮದ್ ಬಿನ್ ಸಲ್ಮಾನ್ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ. ಜೊತೆಗೆ ಉಜ್ಬೇಕಿಸ್ತಾನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್, ಮೌರಿತಾನಿಯಾದ ಅಧ್ಯಕ್ಷ ಮೊಹಮ್ಮದ್ ಶೇಖ್ ಅಲ್ ಗಜ್ವಾನಿ ಮುಂತಾದವರ ಜೊತೆ ಮೊಹಮ್ಮದ್ ಬಿನ್ ಸಲ್ಮಾನ್ ಸಂಭಾಷಣೆ ನಡೆಸಿ ಯುದ್ಧದ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ಸೌದಿಯ ವಿರುದ್ಧ ಇರಾನ್ ನಡೆಸ್ತಾ ಇರುವ ದಾಳಿಯನ್ನು ಈ ನಾಯಕರು ಬಲವಾಗಿ ವಿರೋಧ ಮಾಡಿದ್ದಾರೆ. ಸೌದಿಯ ಪರಮಾಧಿಕಾರ ಮತ್ತು ಸುರಕ್ಷತೆಯ ಹಿನ್ನೆಲೆಯಲ್ಲಿ ಸೌದಿ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಕ್ಕೂ ತಮ್ಮ ಪೂರ್ಣ ಬೆಂಬಲ ಇದೆ ಎಂದು ಈ ನಾಯಕರು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಪ್ರದೇಶದ ಶಾಂತಿಯ ವಾತಾವರಣವನ್ನು ಕದಡಬಲ್ಲ ಸೇನಾ ಕಾರ್ಯಾಚರಣೆಗೆ ಈ ಎಲ್ಲ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಯುದ್ಧ ತಕ್ಷಣ ಸ್ಥಗಿತಗೊಳ್ಳುವುದಕ್ಕೆ ಬೇಕಾದಂತಹ ಪ್ರಯತ್ನ ನಡೆಯಲಿ ಎಂದು ಹೇಳಿದ್ದಾರೆ. ಇರಾನಿನ ವಿರುದ್ಧ ಸೇನಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಅಮೆರಿಕದ ಯುದ್ಧ ವಿಮಾನಗಳಿಗೆ ತನ್ನ ವಾಯುಮಾರ್ಗವನ್ನು ಸ್ಪೇನ್ ಮುಚ್ಚಿದೆ. ಈ ಮೊದಲು ಜಂಟಿ ಸೇನಾ ನಿಲ್ದಾಣಗಳನ್ನು ಉಪಯೋಗಿಸುವುದರಿಂದ ಅಮೆರಿಕಕ್ಕೆ ಸ್ಪೇನ್ ನಿಷೇಧವನ್ನು ಹೇರಿತ್ತು. ಇದೀಗ ತನ್ನ ವಾಯುಮಾರ್ಗವನ್ನು ಬಳಸುವುದಕ್ಕೂ ಸ್ಪೇನ್ ನಿಷೇಧವನ್ನು ಹೇರಿದೆ. ಇರಾನಿನ ರಕ್ಷಣಾ ಸಚಿವ ಮಾರ್ಗರೆಟ್ ಅವರು ಈ ವಿಷಯವನ್ನು ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ. ಅಮೆರಿಕದ ನೇತೃತ್ವದಲ್ಲಿರುವ ನ್ಯಾಟೋ ಒಕ್ಕೂಟದ ಪ್ರಮುಖ ಸದಸ್ಯ ರಾಷ್ಟ್ರವಾಗಿರುವ ಸ್ಪೇನಿನ ಈ ನಿರ್ಧಾರ ಅಮೆರಿಕಕ್ಕೆ ಬಹುದೊಡ್ಡ ಹಿನ್ನಡೆಯಾಗಿದೆ. ಮಧ್ಯ ಏಷ್ಯಾದ ತನ್ನ ಗುರಿಗಳ ಕಡೆಗೆ ಸಾಗುವ ಅಮೆರಿಕದ ವಿಮಾನಗಳು ಇನ್ನು ಸ್ಪೇನ್ಗೆ ಸುತ್ತು ಹಾಕಿ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆದರೆ ತುರ್ತು ಸಂದರ್ಭದಲ್ಲಿ ಹೀಗೆ ಸಾಗೋದಕ್ಕೆ ತಡೆ ವಿಧಿಸಲಾಗಿಲ್ಲ ಎಂದು ವರದಿಗಳು ಹೇಳ್ತಾ ಇದೆ. ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಘೋಷಣೆ ಮಾಡಲಾದ ಈ ಯುದ್ಧದಲ್ಲಿ ನಾವು ಭಾಗಿಯಾಗುವುದಿಲ್ಲ ಎಂದು ಸ್ಪೇನ್ ಹೇಳಿದೆ. ಸ್ಪೇನ್ನ ಈ ನಿರ್ಧಾರ ಅಮೆರಿಕದ ಜೊತೆಗಿನ ಸಂಬಂಧದಲ್ಲಿ ಬಿರುಕನ್ನು ಉಂಟು ಮಾಡಬಹುದೇನು ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಅಂತಾರಾಷ್ಟ್ರೀಯ ನಿಯಮಗಳನ್ನು ಎತ್ತಿ ಹಿಡಿಯುವುದು ನಮ್ಮ ಉದ್ದೇಶ ಎಂದು ಪ್ರತ್ಯುತ್ತರ ನೀಡಿದ್ದಾರೆ. ಇರಾನಿನ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿರುವ ಆಕ್ರಮಣ ವಿವೇಕರಹಿತವಾದದ್ದು ಮತ್ತು ನಿಯಮ ವಿರುದ್ಧವಾದದ್ದು ಎಂದು ಪ್ರಧಾನಮಂತ್ರಿ ಪೆಡ್ರೋ ಸಾಂಚೆಸ್ ಈ ಮೊದಲೇ ಹೇಳಿದರು. ಅಮೆರಿಕದ ಆಕ್ರಮಣ ನೀತಿಯನ್ನು ಬಹಿರಂಗವಾಗಿ ವಿರೋಧ ಮಾಡಿದ ಯುರೋಪಿನ ಪ್ರಮುಖ ನಾಯಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಕೇರಳದಲ್ಲಿ ಎಲ್ಡಿಎಫ್ ಅಧಿಕಾರಕ್ಕೆ ಬರಬೇಕೆಂದು ಬಿಜೆಪಿ ಬಯಸುತ್ತಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಎಲ್ಡಿಎಫ್ ಬಿಜೆಪಿಗೆ ಸವಾಲು ಹಾಕಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿದೆ ಎಂದು ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಎಲ್ಡಿಎಫ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಎಂದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಈ ಪಿತೂರಿಯ ಬಗ್ಗೆ ಸಾಕಷ್ಟು ಪುರಾವೆ ಇದೆ. ಬಿಜೆಪಿ ಇದನ್ನು ಪ್ರಶ್ನೆ ಮಾಡುವವರ ಮೇಲೆ ದಾಳಿ ಮಾಡ್ತಾ ಇದೆ. ಕೇರಳ ಸಿಎಂ ವಿರುದ್ಧ ಕೇಂದ್ರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ತನಿಖೆ ನಡೀತಾ ಇದ್ರೂ ಯಾವುದೇ ಬೆದರಿಕೆ ಇಲ್ಲ ಎಂದು ಸಿಪಿಎಂಗೆ ತಿಳಿದಿದೆ. ದೇಗುಲಗಳ ಬಗ್ಗೆ ನಿರಂತರವಾಗಿ ಮಾತನಾಡುವ ಪ್ರಧಾನಿಯವರು ಶಬರಿಮಲೆ ಬಗ್ಗೆ ಮಾತನಾಡ್ತಾ ಇಲ್ಲ. ಸಿಪಿಎಂ ನಾಯಕರ ಚಿನ್ನ ಕಳ್ಳತನದ ಬಗ್ಗೆ ಪ್ರಧಾನಿ ಮಾತನಾಡ್ತಾ ಇಲ್ಲ. ಪ್ರಧಾನಿ ಚಿನ್ನ ಕಳ್ಳತನವನ್ನು ಮರೆತು ಬಿಡ್ತಾ ಇದ್ದಾರೆ. ಇದನ್ನು ಸಿಪಿಎಂನ ಉಳಿಸುವ ಕ್ರಮವಾಗಿದೆ. ಮೋದಿಗೆ ದೇಗುಲಗಳ ಬಗ್ಗೆ ಅಥವಾ ಹಿಂದೂ ಸಮುದಾಯದ ಬಗ್ಗೆ ಚಿಂತೆ ಇಲ್ಲ ಎಂದು ಅವರು ವಾಗ್ದಾಳಿ ನಡೆಸಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಮೆರಿಕನ್ ಡಾಲರ್ ಎದುರು ಭಾರತದ ರೂಪಾಯಿ ಬೆಲೆ ಐತಿಹಾಸಿಕ ಕುಸಿತವನ್ನು ಕಂಡಿದೆ. $1ಗೆ 35 ರೂಪಾಯಿ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಈ ಕುಸಿತವನ್ನು ತಡೆಯಲು ಪ್ರಯತ್ನಿಸಿದರೂ ಸಾಧ್ಯವಾಗಿಲ್ಲ. ಮಾರ್ಚ್ 30ರಂದು ಒಂದು ಹಂತದಲ್ಲಿ ರೂಪಾಯಿಯ ಬೆಲೆ ಡಾಲರಿನ ಎದುರು 35 ರೂಪಾಯಿ 20 ಪೈಸೆಯಷ್ಟು ಕುಸಿತವನ್ನು ದಾಖಲಿಸಿದೆ. ರೂಪಾಯಿ ಕುಸಿತವನ್ನು ತಡೆಯುವುದಕ್ಕಾಗಿ ಕಳೆದ ವಾರ ಆರ್ಬಿಐ ಹೊಸ ಮಾರ್ಗ ಸೂಚನೆಗಳನ್ನು ರಿಲೀಸ್ ಮಾಡಿತ್ತು. ಆದರೂ ರೂಪಾಯಿಯ ಐತಿಹಾಸಿಕ ಕುಸಿತವನ್ನು ತಡೆಯೋಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಇರಾನ್ ಮತ್ತು ಅಮೆರಿಕದ ನಡುವೆ ಘರ್ಷಣೆ ನಡೀತಾ ಇರುವುದು ಈ ರೂಪಾಯಿ ಕುಸಿತಕ್ಕೆ ಕಾರಣ ಎಂದು ತಜ್ಞರು ಹೇಳ್ತಾ ಇದ್ದಾರೆ. ಅಲ್ಲದೆ ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಹೂಡಿರುವ ಹೂಡಿಕೆಯನ್ನು ಭಾರೀ ಪ್ರಮಾಣದಲ್ಲಿ ವಾಪಸ್ ಪಡೆಯುತ್ತಾ ಇರುವುದು ಕೂಡ ಈ ಬೆಲೆ ಕುಸಿತಕ್ಕೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಕಳೆದ 7 ವರ್ಷಗಳಲ್ಲಿ ಡಾಲರ್ ಎದುರು ರೂಪಾಯಿಯ ಅತಿಹೀನ ಕುಸಿತ ಎಂದು ಇದನ್ನು ವರ್ಣಿಸಲಾಗಿದೆ. ಕಚ್ಚಾ ತೈಲದ ಬೆಲೆ ಇಳಿಯದಿದ್ದರೆ ಮತ್ತು ವಿದೇಶಿಯರು ತಮ್ಮ ಹೂಡಿಕೆಯನ್ನು ವಾಪಸ್ ಪಡೆಯುವುದನ್ನು ನಿಲ್ಲಿಸದಿದ್ದರೆ ಡಾಲರ್ನ ಎದುರು ರೂಪಾಯಿಯ ಬೆಲೆ ಇನ್ನಷ್ಟು ಕುಸಿತ ಆಗಬಹುದು ಎಂಬ ಆತಂಕ ವ್ಯಕ್ತಪಡಿಸಲಾಗಿದೆ. ಬಿಹಾರದಲ್ಲಿ ಉಪವಾಸ ಹಿಡಿದಿದ್ದ ಮಹಿಳೆಯನ್ನು ಅಮಾನುಷವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ 1 ತಿಂಗಳು ತುಂಬಿದರೂ ಈವರೆಗೂ ಆರೋಪಿಗಳನ್ನು ಬಂಧಿಸಲಾಗಿಲ್ಲ. ಬಿಹಾರದ ಮಧುಬನಿ ಜಿಲ್ಲೆಯಲ್ಲಿ ಫೆಬ್ರವರಿ 25ರಂದು ಈ ಘಟನೆ ನಡೆದಿತ್ತು.
ರೋಷನ್ ಖಾತೂನ್ ಎಂಬ ಯುವತಿಯನ್ನು 20ರಷ್ಟು ಮಂದಿ ಥಳಿಸಿದ್ದರು. ಒಂದು ವಿವಾದವನ್ನು ಬಗೆಹರಿಸುವುದಕ್ಕಾಗಿ ಗ್ರಾಮದ ಸರಪಂಚಿಯನ್ನು ಭೇಟಿಯಾಗಲು ಹೋದ ಬಳಿಕ ಈ ಘಟನೆ ನಡೆದಿತ್ತು. ಇವರ ಥಳಿತದಿಂದ ಬಸವಳಿದ ಖಾತೂನ್ ನೀರಿಗಾಗಿ ಮನವಿ ಮಾಡಿದಾಗ ಮದ್ಯ ಮತ್ತು ಮೂತ್ರವನ್ನು ಸೇರಿಸಿ ಅವರಿಗೆ ಕುಡಿಸಿರುವುದಾಗಿ ಕುಟುಂಬ ಆರೋಪ ಮಾಡಿತು. ಗಂಭೀರವಾಗಿ ಗಾಯಗೊಂಡ ಖಾತೂನ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಮಾರ್ಚ್ 1ರಂದು ಅವರು ಇಹಲೋಕ ತ್ಯಜಿಸಿದ್ರು. ಆ ಬಳಿಕ ದುಷ್ಕರ್ಮಿಗಳು ಹೊಸ ಕಥೆಯನ್ನ ಕಟ್ಟಿದ್ದಾರೆ. ಮನೆ ಪ್ರವೇಶ ಮಾಡಿ ಕಳ್ಳತನ ಮಾಡೋಕೆ ಖಾತೂನ್ ಯತ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವರನ್ನು ಥಳಿಸಲಾಗಿದೆ ಎಂದು ಹೇಳಲಾಗಿದೆ. ಆದರೆ ಕುಟುಂಬ ಈ ಆರೋಪವನ್ನು ನಿರಾಕರಿಸಿತ್ತು. ಆ ಬಳಿಕ ಪೊಲೀಸ್ ತನಿಖೆಯಲ್ಲಿ ಕುಟುಂಬ ಹೇಳಿದ ವಿಷಯವೇ ಸತ್ಯ ಅನ್ನೋದು ಬಯಲಾಗಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಆಕೆಗೆ ತಕ್ಷಣ ಟ್ರೀಟ್ಮೆಂಟ್ ಒದಗಿಸುವ ಬದಲು ಪೊಲೀಸರು ಖಾತೂನ್ ಮತ್ತು ಆಕೆಯ ಗಂಡನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಮಾತ್ರವಲ್ಲ, ರಿಲೀಸ್ ಮಾಡಬೇಕಾದ್ರೆ 50,000 ರೂಪಾಯಿ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. 6 ಗಂಟೆಗಳ ಕಾಲ ಸ್ಟೇಷನ್ನಲ್ಲಿ ಇರಿಸಲಾಗಿತ್ತು. 4,000 ರೂಪಾಯಿಯನ್ನ ನೀಡಿದ ಬಳಿಕ ರಿಲೀಸ್ ಮಾಡಲಾಗಿತ್ತು. ಈ ಕೇಸಿಗೆ ಸಂಬಂಧಿಸಿದ 19 ಮಂದಿಯ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ರು. ಯಾರನ್ನ ಈವರೆಗೂ ಬಂಧಿಸಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಆರೋಪಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎಂದು ಖಾತೂನ್ ಕುಟುಂಬ ಆರೋಪ ಮಾಡಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.